ಎಲ್ಲರಿಗೂ ನಮಸ್ಕಾರ. ಚುಂಚನಕಟ್ಟೆಯ ಜಲಪಾತೋತ್ಸವ 2024ರ ಈ ಒಂದು ಕಾರ್ಯಕ್ರಮದ ಮಾಧ್ಯಮ ಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಹುಣಸೂರಿನ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಹರೀಶ್ ಅವರೇ, ಹಾಗೂ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಸುದರ್ಶನ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ, ಏನು ನಮ್ಮ ಸುತ್ತೂರಿನ ಶ್ರೀಗಳು ಇವತ್ತು ನಮ್ಮ ಕೇರನಗರದ ಅರಕೆರೆ ಮಠಕ್ಕೆ ಬಂದಿದ್ದರು. ಅವರು ಪೂಜೆ ಮುಗಿಯೋದು ಸ್ವಲ್ಪ ತಡ ಆಯಿತು. ಆ ಕಾರಣದಿಂದ ತಡವಾಗಿ ಬಂದಿದ್ದೇವೆ. ಯಾರು ಕೂಡ ಅನ್ಯತೆ ಭಾವಿಸ್ಕೊಳ್ಬೇಡಿ ಅಂತಕ್ಕಂಥ ಮನವಿಯನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಮಾಧ್ಯಮ ಗೋಷ್ಠಿ ವಿಚಾರವನ್ನು ಏನು ಚುಂಚನಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮ ಮಾಡುವಂಥ ನಿಷ್ಠೆಯಲ್ಲಿ ಇವತ್ತು ನಮ್ಮ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಗ್ರಾಮ ಒಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಕಾವೇರಿ ಮಾತೆ ಮೈದುಂಬಿ ಹರಿದು ಸುಮಾರು 65 ಅಡಿಗಳ ಎತ್ತರದಿಂದ ಅಲ್ಲಿ ಧುಮುಕುವಂಥದ್ದನ್ನ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ನಮ್ಮ KR ನಗರ ಕೃಷ್ಣರಾಜನಗರದಿಂದ ಚುಂಚನಕಟ್ಟೆ ಸುಮಾರು 15 ಕಿಲೋಮೀಟರಿನ ದೂರ ಇರತಕ್ಕಂಥ ಒಂದು ತಾಣ. ಈ ಒಂದು ಚುಂಚನಕಟ್ಟೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಏನು ಶ್ರೀರಾಮನು ವನವಾಸದ ಸಂದರ್ಭದಲ್ಲಿ ಅವರ ಪತ್ನಿಯ ಸಮೇತವಾಗಿ ಸೀತಾದೇವಿಯ ಸಮೇತವಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾದಂಥ ಒಂದು ಸಂಗತಿ. ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ದನಗಳ ಜಾತ್ರೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ, ರಾಸುಗಳ ಜಾತ್ರೆ ಏನು ಚುಂಚನಕಟ್ಟೆಯ ರಥೋತ್ಸವ ಸಂದರ್ಭದಲ್ಲಿ 1 ವಾರಗಳ ಕಾಲದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಕೂಡ ಇಲ್ಲಿ ನಡೆಯುವಂಥದ್ದು. ಅದರ ಜೊತೆಯಲ್ಲಿ ಏನು ನಮ್ಮ ಕೋದಂಡರಾಮನ ರಥೋತ್ಸವ, ಏನು ನಮ್ಮ ಸಂಕ್ರಾಂತಿ ಹಬ್ಬದ ಮಾರನೇ ದಿನದಂದು ಪ್ರಸಿದ್ಧವಾಗಿರ್ತಕ್ಕಂಥ ರಥೋತ್ಸವ ಕೂಡ ಅಲ್ಲಿ ಜರುಗುವಂಥದ್ದು ನೀವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಚುಂಚನಕಟ್ಟೆ. ಇಲ್ಲಿ ಈ ಒಂದು ಚುಂಚನಕಟ್ಟೆಯಲ್ಲಿ ಚುಂಚಿ ಅಂತೇಳಿ ರಾಕ್ಷಸರ ಒಂದು ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಂಹಾರ ಮಾಡಿರ್ತಕ್ಕಂಥದ್ದು ಶ್ರೀರಾಮ ಅಂತೇಳಿ ಒಂದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದು ಚುಂಚನಕಟ್ಟೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೆಸರು ಬಂದಿರತಕ್ಕಂಥದ್ದು. ಈ ಒಂದು ಚುಂಚನಕಟ್ಟೆಯ ಪ್ರವಾಸಿ ತಾಣದಲ್ಲಿ ನಮ್ಮ ಕಾವೇರಿ ಮಾತೆ ಮೈದುಂಬಿ ಇರುವಂಥ ಒಂದು ಸ್ಥಳದಲ್ಲಿ ಒಂದು ಚುಂಚನಕಟ್ಟೆಯ ಜಲಪಾತೋತ್ಸವವನ್ನು ಕೂಡ ಕಳೆದ ಒಂದು 5-6 ವರ್ಷಗಳ ಹಿಂದೆ ಪ್ರಾರಂಭವಾಗಿ ನಡೀತಾ ಇರ್ತಕ್ಕಂಥ ಒಂದು ಜಲಪಾತೋತ್ಸವ. ಏನು ಕೊರೋನಾ ಸಂದರ್ಭದಲ್ಲಿ ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ನಾನು ಕಳೆದ ವರ್ಷ ಚುನಾಯಿತನಾದಮೇಲೆ ಕಳೆದ ವರ್ಷದಲ್ಲಿ ನಮ್ಮ ರಾಜ್ಯ ವ್ಯಾಪ್ತಿ ಬರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸೂಚಿತವಲ್ಲ, ಶೋಭೆ ತರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಈ ವರ್ಷ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಶನಿವಾರ
ಮತ್ತು ಡಿಸೆಂಬರ್ 1ನೇ ತಾರೀಕು ಭಾನುವಾರದಂದು ನಮ್ಮ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಜಿಲ್ಲಾಡಳಿತ ಮೈಸೂರು, ಜಿಲ್ಲಾ ಪಂಚಾಯತ್ ಮೈಸೂರು ಜೊತೆಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಚುಂಚುಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 2 ದಿನಗಳ ಒಂದು ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು. ಮೊದಲನೇ ದಿನ ಸಂಜೆ ಶನಿವಾರದಂದು 30ನೇ ತಾರೀಕು 4:00 ಆ ಒಂದು ಕಾರ್ಯಕ್ರಮ